ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 29ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ಶಿಸ್ತು ಮತ್ತು ಬದ್ಧನಾಗಿ ಯಾವ ರೀತಿಯಿಂದ ಇರಬೇಕು, ಆ ಶಿಸ್ತನ್ನು ಯಾವ ರೀತಿಯಿಂದ ನಮ್ಮ ದೇಹದೊಳಗೆ ಇಟ್ಕೊಂಡು ಹೋಗಬೇಕು ಮತ್ತು ಅದರಿಂದ ನಮ್ಮ ಪರಿಣಾಮಗಳು ಏನಾಗುತ್ತೆ ಮತ್ತು ಅದರಿಂದ ನಮ್ಮ ಜೀವನದ ಅರಿವು ಹೇಗೆ ಹೋಗುತ್ತೆ ಮತ್ತು ಅದರಿಂದ ನಾವೇನೇನೆಲ್ಲ ಕಲಿತೀವಿ ಮತ್ತು ಶಿಸ್ತು ಮತ್ತು ನಿರಂತರದ ಒಂದು ಆಹಾರ ಮತ್ತು ನಾವು ನಿರಂತರವಾಗಿ ನಮ್ಮ ಜೀವನವನ್ನು ಹೇಗೆ ನಾವು ರೂಪಿಸ್ಕೊಂಡು ಹೋಗಬೇಕು ಮತ್ತು ಅದರಲ್ಲಿ ನಮ್ಮ ಜೀವನದ ಅರಿವು ಹೇಗೆ ಕಂಡುಕೊಳ್ಬೇಕಂದ್ರೆ ಈ 29ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಆ ಶ್ಲೋಕದಿಂದ ನಮ್ಮ ಜೀವನದ ಅರಿವು ಹೇಗೆ ನಾವು ತಿಳ್ಕೋಬೇಕಂತ ಈ 29ನೇ ಶ್ಲೋಕ ನಮಗೆ ತಿಳಿಸುತ್ತೆ. ಈ ಶ್ಲೋಕ ಹೇಳುತ್ತೆ, ನಾವೇನೇ ಒಂದು ಕರ್ತವ್ಯ ಮಾಡುವಾಗ ಫಸ್ಟು ನಾವು ಏನು ಬೇಕು ಅಂದರೆ ನಮ್ಮ ಶಿಸ್ತು ಇರಬೇಕಾಗುತ್ತೆ. ಒಂದು ಒಳ್ಳೆ ರೀತಿಯಿಂದ ಬಟ್ಟೆಯಿಂದಾಗಲಿ, ಒಂದು ಒಳ್ಳೆ ರೀತಿಯಿಂದ ಆಹಾರದಿಂದಾಗಲಿ, ಒಂದು ಒಳ್ಳೆ ರೀತಿಯಿಂದ ಕರ್ತವ್ಯ ಮಾಡ್ತಾ ಇದ್ದೀವಿ ಅಂದರೆ ಆ ಕರ್ತವ್ಯಕ್ಕೆ ನಾವೇನು ಒಂದು ಗೌರವ ಕೊಡ್ತೀವಿ, ಆ ಗೌರವದಿಂದ, ಆ ಶಿಸ್ತಿನಿಂದ ನಾವು ಮಾಡೋ ಕರ್ತವ್ಯ ನಮ್ಮ ಜೀವನದ ಒಂದು ಅಮೂಲ್ಯವಾದ ಅರಿವು ಆಗಿರುತ್ತೆ. ಅಂದರೆ ನಾವು ಮಾಡೋ ಕರ್ತವ್ಯ ಅದರಿಂದ ಒಂದು ಪ್ರತಿಫಲದಿಂದ ನಾವು ಕೂಡಿರಬೇಕಾಗುತ್ತೆ. ಆ ಕರ್ತವ್ಯ ಹೇಗೆ ನಮ್ಮನ್ನು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ತೊಗೊಂಡೋಗುತ್ತೆ, ಆ ಕರ್ತವ್ಯದಿಂದ ನಮ್ಮ ಜೀವನದ ಅರಿವು ಹೇಗೆ ತಿಳ್ಕೊಬೇಕಂತ ಈ 29ನೇ ಶ್ಲೋಕ ನಮಗೆ ತಿಳಿಸುತ್ತೆ. ಅದರಿಂದ ನಾವು ಮಾಡೋ ಕರ್ತವ್ಯ ಬಗ್ಗೆ ನಮಗೆ ಒಂದು ಶಿಸ್ತು ಅನ್ನೋದು ಇರಬೇಕಾಗತ್ತೆ. ಮತ್ತು ಅದರಿಂದ ಹೇಗೆ ಶಿಸ್ತು ಬರಬೇಕಂದ್ರೆ, ನಮ್ಮ ಪುರಾತನ ಕಾಲದಲ್ಲಿ ಯೋಗಿಗಳು ಇದ್ದಾಗ ಅವರು ಏನು ಮಾಡ್ತಿದ್ರು, ಶಿಸ್ತಿನಿಂದ ಯಾವ ರೀತಿ ಇರಬೇಕು, ಯಾವ ರೀತಿಯಿಂದ ಧ್ಯಾನ ಮಾಡಬೇಕು, ಯಾವ ರೀತಿಯಿಂದ ಒಂದು ನಿರಂತರ ಜೀವನಕ್ಕೆ ಹೇಗೆ ಹೋಗ್ಬೇಕಂದಾಗ ಅವರು ಮಾಡಿದ್ದು ಮೊದಲಾಗಿ ಪ್ರಾಣಾಯಾಮ ಅಂತ ಬಂದಾಗ ಉಸಿರನ್ನು ಒಳಗೆ ತಗೊಂಡು ಉಸಿರಿಂದಾನೇ ಹೊರಗೆ ತೆಗಿಬೇಕು. ಅದು ಯಾವ ರೀತಿ ಅಂದರೆ, ನಾವು ಒಂದು ಏನೇ ಒಂದು ಉಸಿರಾಟ ತಗೊಳ್ತೀವಿ ಆದರೆ ಅದನ್ನು ಒಂದು ಫಾಸ್ಟಾಗಿ ಉಸಿರು ತಗೋಬೇಕು ಮತ್ತು ಉಸಿರನ್ನು ಸಾವಕಾಸಿ ಬಿಡಬೇಕಾಗತ್ತೆ. ಅದರಿಂದ ಆರೋಗ್ಯಕ್ಕೆ ಏನು ಒಳ್ಳೆಯದಂದರೆ ನಮ್ಮ ಮನಸ್ಸು ನಮ್ಮ ಮಾತು ಕೇಳುತ್ತೆ, ನಮ್ಮ ಬುದ್ಧಿಶಕ್ತಿಯನ್ನು ನಾವು ಇನ್ನಷ್ಟು ರೂಪಿಸ್ಕೊಳ್ಬೇಕಾಗುತ್ತೆ. ಅದರಿಂದ ಈ ಶ್ಲೋಕವನ್ನು ತಿಳ್ಕೊಳ್ಳಿ ಮತ್ತು ಅದರ ಒಂದು ಅರ್ಥವನ್ನು ನಿಮಗೆ ತಿಳಿಸ್ತೀನಿ. ಬನ್ನಿ 29ನೇ ಶ್ಲೋಕ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. 29ನೇ ಶ್ಲೋಕ ಹೇಳುತ್ತೆ, ಅಪಾನೇ ಜಹೋತಿ ಪ್ರಾಣಂ ಪ್ರಾಣೇ ಸೇನಂ ಪಾನಂ ತದಾ ಪರೇ ಪ್ರಾಣಾಪಾಗತಿ ರುದ್ವಶ್ವ ಪ್ರಾಣ ಯದಾ ಪಾರ ಅಪರೇ ನಿಯಂತರಾಂ ಪ್ರಾಣ ಪ್ರಾಣಶೋ ಜಹೋತ್ಯಂತೆ. ಇದರ ಅರ್ಥ, ಪ್ರಾಣಾಯಾಮದ ಪ್ರಕ್ರಿಯೆಯನ್ನು ಅನುಸರಿಸುವ ಇನ್ನೂ ಕೆಲವರು ಸಮಾಧಿಯಲ್ಲಿರುವ ಹೊರಗೋಗುವ ವಾಯುವಿನ ಚಲನೆಯನ್ನು, ಒಳಕ್ಕೆ ಬರುವ ವಾಯುವಿನ ಚಲನೆಗೆ ಮತ್ತು ಒಳಕ್ಕೆ ಬಿಡುವ ಉಸಿರಿನ ಚಲನೆಯನ್ನು ಹೊರಕ್ಕೆ ಹೋಗುವ ವಾಯುವಿನ ಚಲನೆಗೆ ಅರ್ಪಿಸಿ ಕಡೆಗೆ ಎಲ್ಲ ಉಸಿರಾಟವನ್ನು ನಿಲ್ಲಿಸಿ ಸಮಾಧಿಸ್ಥರಾಗಿರುತ್ತಾರೆ. ಇತರರು ಆಹಾರಾಸೆಯನ್ನು ನಿಯಂತ್ರಿಸಿ ಹೊರಗೋಗುವ ಉಸಿರನ್ನು ಅದರಲ್ಲೇ ಯಜ್ಞವಾಗಿ ಸಮರ್ಪಿಸುತ್ತಾರೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನೀವು ಉಸಿರನ್ನು ಹೇಗೆ ತಗೊಳ್ತೀರಾ, ಉಸಿರಿಂದ ನಿಮ್ಮ ಒಳಗಿನ ಉಸಿರು ಹೇಗೆ ಹೊರಗಿನ ಉಸಿರು ಒಳಗೆ ಹೇಗೆ ಹೋಗುತ್ತೆ, ಅದರಿಂದ ನಮ್ಮ ಜೀವನದ ಅರಿವು ಹೇಗೆ ತಿಳ್ಕೋಬೇಕು ಅಂದರೆ, ನಾವು ಮಾಡೋ ಕರ್ತವ್ಯ ನಮಗೆ ಒಂದು ರೀತಿಯಿಂದ ಒಳ್ಳೆಯ ದೃಷ್ಟಿಯಿಂದ ಇರಬೇಕಾಗುತ್ತೆ. ಅದರಿಂದ ನಾವು ಶಿಸ್ತನ್ನು ಕಲಿಬೇಕಾಗುತ್ತೆ. ಆ ಶಿಸ್ತಿನಿಂದ ನಮ್ಮ ಜೀವನದ ಅರಿವು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಮತ್ತು ಆ ಕರ್ತವ್ಯದಿಂದ ಬರುವ ಪ್ರತಿಫಲ ಆಗಲಿ ಏನೇ ಆಗಲಿ ಅದನ್ನು ಹೇಗೆ ನಾವು ಸ್ವೀಕರಿಸಬೇಕು ಅಂದರೆ, ಎಲ್ಲದಕ್ಕೂ ಒಂದು ಶಿಸ್ತು ಅನ್ನೋದು ಇರುತ್ತೆ. ಆ ಶಿಸ್ತು ಇದ್ದರೆ ಮಾತ್ರ ನಮ್ಮ ಕರ್ತವ್ಯ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಮ್ಮ ಕರ್ತವ್ಯದಿಂದ ಒಂದು ಸಹಕಾರ ಕೊಟ್ಟಂಗೆ ಆಗುತ್ತೆ ಅಂತ ನಾವು ಈ ಶ್ಲೋಕದಿಂದ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನಮ್ಮ ಕರ್ತವ್ಯ ಮಾಡುವಾಗ, ಏನೇ ಒಂದು ನಮ್ಮ ಒತ್ತಡದ ಜೀವನದಲ್ಲಿ ಏನೇ ಒಂದು ಮಾಡುವಾಗ ನಮಗೆ ಒಂದು ಕೆಟ್ಟ ಆಲೋಚನೆಗಳು ಆಗಲಿ ಏನೇ ಆಗಲಿ ಅದನ್ನು ನಾವು ಸಲೀಸವಾಗಿ ನಾವು ಹೋಗ್ಬಿಡ್ತೀವಿ, ಅದನ್ನು ಹಂಚ್ಕೊಳ್ಬಿಡ್ತೀವಿ. ಉದಾಹರಣೆಗೆ ಏನೋ ಒಂದು ಚಟಗಳಾಯಿತು, ಏನೇ ಒಂದು ಆಯ್ತಂದರೆ ಅದು ಈಜಿಲಿಂದ ನಮಗೆ ಸಿಕ್ಬಿಡುತ್ತೆ. ಆದರೆ ಅದರಿಂದ ಹೋದರೆ ನಮ್ಮ ಜೀವನ ಹೇಗೆ ಬದುಕಬೇಕು ಅಂತ ನಮಗೆ ಅರ್ಥ ಮಾಡಿಸೋಕೆ ಆಗಲ್ಲ. ಅದೇ ರೀತಿಯಾಗಿ ನಾವು ಈ ದಾರಿಯಿಂದ, ಒಳ್ಳೆಯ ದಾರಿಯಿಂದ ಹೋದರೆ ನಮ್ಮ ಜೀವನ ಏನಂತ ಗೊತ್ತಾಗುತ್ತೆ.
ನಾವು ಮುಂದಿನ ದಿನಗಳಲ್ಲಿ ಹೇಗೆ ಬದುಕಬೇಕಂತ ಗೊತ್ತಾಗುತ್ತೆ, ಶಿಸ್ತು ಏನಂತ ನಮಗೆ ತಿಳಿಯುತ್ತೆ ಮತ್ತು ಯಾವ ರೀತಿಯಿಂದ ಬದುಕಬೇಕಂತ ನಮಗೆ ತಿಳಿಸುತ್ತೆ. ಹಾಗಾಗಿ ನಾವು ಮಾಡೋ ಒಂದು ಕಟ್ಟ ಏನೇ ಇರಲಿ ಅದನ್ನು ಒಂದು ರೀತಿಯಿಂದ ಒಳ್ಳೆಯ ರೀತಿಯಿಂದ ಹೋಗಬೇಕು, ಶಿಸ್ತಿನಿಂದ ಇರಬೇಕು. ಯಾರೇ ಇರಲಿ ಅವರಿಗೆ ನಾವು ಗೌರವ ಕೊಡಬೇಕು ಮತ್ತು ನಮ್ಮ ಒಂದು ಶಿಸ್ತಿನಿಂದ ಸುತ್ತಮುತ್ತಲವರಿಗೆ ಈ ರೀತಿಯೂ ಬದುಕಬೇಕಾ ಅಂತ ಅವರಿಗೆ ತಿಳಿಸ್ಬೇಕು ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದ್ದೆ. ಹಾಗಾಗಿ ಈ ಶ್ಲೋಕ ನಿಮ್ಮ ಜ್ಞಾನಪೂರ್ವಕವಾಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.